ಬನ್ನಿ, ಇಲ್ಲಿ ಜಿಂಕೆಗಳಿದಾವೆ, ನಾನು ತೋರಿಸ್ತೀನಿ, ಬೇಗ ಬನ್ನಿ. ರೆಡಿ ಬಂದ್ರೆ ನಿಂತ್ಕೋಬೇಕು. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ಪ್ರಕೃತಿ ಸೌಂದರ್ಯದ ಮಡಿಲಲ್ಲೇ ಇದೀವಿ ಅಂತ ಹೇಳ್ಬೋದು. ಎಷ್ಟು ಬ್ಯೂಟಿಫುಲ್ ಆಗಿದೆ ವ್ಯೂ. ನಾವ್ ಇರೋದು ಕುವೆಂಪು ಯೂನಿವರ್ಸಿಟಿ, ಶಂಕರಘಟ್ಟ, ಶಿವಮೊಗ್ಗ ಡಿಸ್ಟ್ರಿಕ್ಟ್. ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಮತ್ತೆ ಇಲ್ಲಿ ಎಸ್ಪೆಷಲಿ ಯಾರೆಲ್ಲ ಸ್ಟಡೀಸ್ಗೆಲ್ಲ ಬರ್ತಾರಲ್ವ ಅವ್ರದ್ದಂತೂ ವಂಡರ್ಫುಲ್ ಎಕ್ಸ್ಪೀರಿಯನ್ಸು. ಮತ್ತೆ ಇನ್ನೊಂದು ವಿಷಯ ನೆನಪಿರಲಿ, ನನ್ನ ವೈಫ್ ಸಹ ಇಲ್ಲೇ ಓದಿದ್ದು, MA ಕಂಪ್ಲೀಟ್ ಮಾಡಿದ್ದು. ಸೊ ಹಾಗಾಗಿ ಕ್ಯಾಂಪಸ್ ವಿಸಿಟ್ ಮಾಡಬೇಕು ಅಂತೇಳಿ ಒಂಥರ ತುಂಬ ಕ್ಯೂರಿಯಾಸಿಟಿಯಿಂದ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು, ನನ್ನ ಮಗಳು ಆಟ ಆಡ್ತಾವಳೆ, ಹಾಯ್ ಮಾಡ್ತಿದ್ದಾಳೆ. ಸೊ ಬನ್ನಿ, ಕ್ಯಾಂಪಸ್ಸಲ್ಲಿ ಎಲ್ಲ ಏನೇನಿದೆ ನೋಡುವಂಥ ತುಂಬ ಪ್ಲೇಸಸ್ ಇದೆ. ಮತ್ತು ಇದು ಫಾರೆಸ್ಟ್ಗೆ ತುಂಬ ನಿಯರ್ ಬೈ ಇರೋದ್ರಿಂದ ಸೊ ಇಲ್ಲಿ ಪ್ರಾಣಿಗಳೆಲ್ಲ ಸಿಗುತ್ತೆ ನೋಡೋದಕ್ಕೆ, ಜಿಂಕೆ, ಈ ಥರ ಚಿಕ್ಕ ಪುಟ್ಟ ಪ್ರಾಣಿಗಳು. ಬನ್ನಿ ನೋಡೋಣ, ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನಿನ್ ಮನೆ ಬಾಗ್ಲಿಗೆ ನಾವೇನ್ ಕೂಳಿ ಇಲ್ದೆ ಬಂದಿಲ್ಲ ಅಲ್ಲ. ನಾವೇನ್ ಬಿಕಾರಿ ನನ್ ಮಕ್ಕಳಲ್ಲ, ನಾವು ಕೂಳಿ ಗತಿ ಇಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಓದ್ಕೊಂಡು ಬರ್ಕೊತ ಇವ್ರೆ, ಎಷ್ಟು ಫ್ರೀಡಮ್ ಇದೆ. ಸೊ ಇದೇ ಕ್ಯಾಂಪಸ್ಸಲ್ಲಿ 2 ವರ್ಷ ಸ್ಟಡಿ ಮಾಡಿರೋಂಥ ನನ್ನ ವೈಫಿಗೆ ಕೇಳಬೇಕು ಕ್ಯಾಂಪಸ್ ಹೇಗಿದೆ, ಇದ್ರ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ. ಯಾಕಂದರೆ ಎಲ್ಲಿ ನೋಡಿದ್ರೂ ಫಾರೆಸ್ಟೇ ಕಾಣಿಸ್ತಾ ಇದೆ. ಸೊ ಇಂಥ ಕ್ಯಾಂಪಸ್ಸಲ್ಲಿ ಹೆಂಗಿಲ್ಲ ಸ್ಟಡಿ ಮಾಡೋದು, ಭಯ ಆಯಿತೋ ಇಲ್ಲೋ, ಎಲ್ಲ ಎಕ್ಸ್ಪೀರಿಯನ್ಸ್ ಕೇಳಬೇಕು. ಹಾಂ ಹೇಳಿ, ಕ್ಯಾಂಪಸ್ ಹೇಗಿತ್ತು? ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಭಯ ಅಂದರೆ ಭಯ ಏನಕ್ಕಾಗುತ್ತೆ, ಯಾಕಂದರೆ ನಾವು PG ನಲ್ಲಿ ಇದ್ದಿದ್ದಲ್ಲ, ಸುಮಾರು ಜನ ಫ್ರೆಂಡ್ಸ್ ಇದ್ದರು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ. 2 ಇಯರ್ಸ್ ಹೇಗೋಯ್ತು ಅಂತ ಗೊತ್ತಾಗಲಿಲ್ಲ. ಅಲ್ಲ, ಬರೀ ಎಂಜಾಯ್ ಮಾಡ್ಕೊಂಡಿದ್ದ? ಓದೋದಿಲ್ಲಾಂದ್ರೆ ಏನಾದರೂ ಓದಿದ್ರು? ಓದೋದು ಅದೇ ಸ್ವಲ್ಪ ಓದ್ಕೋತಿದ್ದೆ ಅಷ್ಟೇ, ಅವಾಗವಾಗ ಎಕ್ಸಾಮ್ ಇದ್ದಾಗ. ನೋಡಿ ಹಿಂದ್ಗಡೆ ನೋಡು, ಫುಲ್ ಫಾರೆಸ್ಟ್ ರೋಡು. ಈ ಕಡೆ ನೋಡಿದ್ರೆ ಅಂತೂ ಯಾವ ಪ್ರಾಣಿಗಳು ಯಾವಾಗ ಬರ್ತವೆ ಅಂತ ಗೊತ್ತಾಗಲ್ಲ. ಈ ಕಡೆ ನಾವೆಲ್ಲ ಜಾಸ್ತಿ ಓಡಾಡ್ತಿರ್ಲಿಲ್ಲ, ಗೆಸ್ಟ್ ಹೌಸ್ ಇದೆಯಲ್ಲ ನಮ್ದೇನಿದ್ರು, ಕಾಲೇಜು, PG, ಕ್ಯಾಂಟೀನು ಅಷ್ಟೇ. ನನ್ನ ಮೇಲೆ ಆಣೆ ಇಟ್ಟಳು. ಏನ್ ಸಮೀಕಾ, ಹುಲಿ ಬರ್ತತ ಇಲ್ಲಿ? ಬರಲ್ಲ, ಇದು ಸ್ವಲ್ಪ ಜಿಂಕೆ ಬರ್ತತೆ, ಹುಲಿ ನೋಡಿದ್ರೆ ಬರಲ್ಲ. ನೀನ್ ಕ್ಯಾಂಪಸ್ ಅಲ್ಲಿ ಅಪ್ಪಿತಪ್ಪಿ ಈ ಕಡೆ ಬಂದಾಗ ಯಾವಾಗಾದ್ರೂ ಯಾವ್ದಾದ್ರು ಪ್ರಾಣಿಗಳು ನೋಡಿರೋ ನೆನಪಿದ್ಯಾ? ಹಾಂ, ನೆನಪಿದೆ. ಜಿಂಕೆ ನೋಡಿದ್ದೀನಿ, ಸುಮಾರು ನಾಯಿಗಳನ್ನೂ ನೋಡಿದ್ದೀನಿ. ಆಮೇಲೆ ಅದು ಸ್ಪೈರಲ್ ಏನು ದೊಡ್ಡದಾಗಿರುತ್ತಲ್ಲ, ಅದನ್ನೇನಂತಾರೆ? ಸ್ಕ್ವೇರಲ್. ಹಾಂ, ಅಳಿಲು. ಹಾಂ, ರೆಡ್ ಸ್ಕ್ವೇರ್ ದೊಡ್ಡದಾಗಿರ್ತಾವ ನೋಡು, ದೊಡ್ಡ ಅಳಿಲು. ಹಾಂ, ಅದು ನೋಡಿದ್ದೀನಿ. ಬಂದ್ರೆ ಏನ್ ಮಾಡ್ತೀಯಾ? ರೆಡಿ ಬಂದ್ರೆ ನಿಂತ್ಕೋಬೇಕು. ಹುಲಿ ಬಂದ್ರೆ ಕಡೆ ಹಿಡ್ಕೊಂಡು ಓಡತ್ತೆ, ಓಡೋಗ್ಬೇಕು. ಜಿಂಕೆ ಬಂದ್ರೆ ಆಟ ಆಡ್ಬೇಕು. ಜಿಂಕೆ ಬಂದ್ರೆ ನೋಡ್ಬೇಕು. ಆನೆ ಬಂದ್ರೆ ನೀನ್ ನೋಡೋಗಲ್ಲ. ಶಮಿಕಾ, ಅಲ್ಲಿ ನೋಡಿ ಮಂಕಿ ದೊಡ್ಡದು ಗೋಡೆ ಮೇಲೆ.
ಎಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ. ವಾವ್, ಸೂಪರ್ ಆಗಿದೆ. ಹೆಂಗಿದೆ ಸಮೀಕಾ ಕೋತಿ ಅದು? ಅದು ಗೋಡೆ ಎಲ್ಲ ಬಂದಂಗ ಹಂಗೆ ಐತೆ ನೋಡಿ. ಬೆಕ್ಕು ನೋಡಿ, ಬೆಕ್ಕು ನೋಡಿ, ತೋರ್ಸಿ ಒಳ ಹೋಗ್ತೈತೆ. ಹಾ, ಕೋಸಿ ಓಡೋಗ್ತತೆ. ಬಾ ಹೋಗೋಣ, ಬಾ ಮುಂದೆ. ಇಲ್ಲಿ ಈ ಕ್ಯಾಂಪಸ್ ಸ್ಟೂಡೆಂಟ್ಸ್ ಮಾಡಿರೋಂಥ ಆಟೋಮೇಟೆಡ್ ವೆದರ್ ಸ್ಟೇಷನ್ ಇದೆ. ಓಪನ್ ಫಾರೆಸ್ಟ್ ಏರಿಯಾ ಇದು. ಕ್ಯಾಂಪಸ್ ಆಲ್ಮೋಸ್ಟ್ ಎಂಡ್ ಏರಿಯಾ ಇದು. ಎಷ್ಟು ಸಖತ್ತಾಗಿದೆ ನೋಡಿ. ಹುಡುಗರು ಇಲ್ಲೂ ಕ್ರಿಕೆಟ್ ಆಡ್ತಾರೆ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಇದು ಓಪನ್ ಫಾರೆಸ್ಟ್ ಏರಿಯಾ ಇದ್ದಿದ್ರಿಂದ ಕಾಡು ಪ್ರಾಣಿಗಳು ಎಂಟ್ರಿ ಖಂಡಿತ ಇದ್ದೇ ಇರುತ್ತೆ. ಬಟ್ ಆದರೂ ಕ್ಯಾಂಪಸ್ಸಲ್ಲಿ ಅವಾಗವಾಗ ಜಿಂಕೆಗಳು, ಕರಡಿಗಳು, ಆನೆನೂ ಬಂದಿರಬಹುದು, ಆ ಥರ ಇದೆ. ಬನ್ನಿ, ಇಲ್ಲಿ ಜಿಂಕೆಗಳಿದಾವೆ, ನಾನು ತೋರಿಸ್ತೀನಿ, ಬೇಗ ಬನ್ನಿ. ಜಿಂಕೆಗಳಿದೆ ನೋಡಿ, ಓಡ್ತವೆ. ಅಲ್ಲಿ ಎಷ್ಟು ಜಿಂಕೆಗಳಿದೆ. ಎಷ್ಟೊಂದು ಜಿಂಕೆಗಳೆಲ್ಲ ಇದೆ ಅಲ್ಲಿ. ಸೊ ಮಾರುತಿ ಮತ್ತೆ ಅವಿನಾಶ್, ಸೊ ಇಬ್ರು ಇದೇ ಕ್ಯಾಂಪಸ್ ಅಲ್ಲಿರೋ ಸ್ಟೂಡೆಂಟ್ಸ್ಗಳು. ಏನ್ ಓದ್ತಾ ಇದ್ರಪ್ಪ? MSc. ನಿಂದು ಅಪ್ಲೈಡ್ ಜಿಯಾಲಜಿ. ಓಕೆ, ಈಗ ಬಂದ್ವಿ, ನಾವೆಲ್ಲ ಜಿಂಕೆ ನೋಡಿದ್ವಿ. ರೆಗ್ಯುಲರ್ ಕ್ಯಾಂಪಸ್ ಅಲ್ಲಿ ಇರೋರು ನೀವಿಲ್ಲಿ ಯಾವ ಪ್ರಾಣಿಗಳನ್ನ ನೋಡಿದೀರಾ? ಇದ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಅಂದ್ರೆ ಜಿಂಕೆನ ಕಾಮನ್ ಆಗಿ ನೋಡ್ತಾ ಇರ್ತೀವಿ. ಅದು ಬಿಟ್ರೆ ಈ ಹುಲಿಗಳು ಪ್ರಿಂಟ್ಸ್ಗಳು ನೋಡಿದೀವಿ ಅಷ್ಟೇ. ಹುಲಿ ಪ್ರಿಂಟ್ಸ್ಗಳು? ಅವು ಪ್ರಿಂಟ್ಸ್ ನೋಡಿದೀವಿ. ಆನೆಗಳು ನೋಡಿದೀವಿ, ನೋಡಿದ್ವಿ ಒಂದ್ಸಲ. ಹಾ. ಅಂದ್ರೆ ಈ ಜಿಂಕೆಗಳು ಸಸ್ಯಾಹಾರಿ ಪ್ರಾಣಿಗಳು ಎಲ್ಲೆಲ್ಲಿ ಇರ್ತಾವಲ್ಲ, ಅಲ್ಲಿ ಮಾಂಸಾಹಾರಿ ಪ್ರಾಣಿಗಳು ಬೇಟೆ ಆಡಕ್ ಬರ್ತವೆ. ಸೊ ಹಂಗಾಗಿ ಕ್ಯಾಂಪಸ್ ಅಲ್ಲಿ ಹುಲಿ ಪ್ರಿಂಟ್ಸ್ ಅಂತ ಹೇಳ್ತೀರಾ, ಯಾವತ್ತಾದ್ರೂ ನಿಮ್ಗೆ ಆತರ ಪ್ರಾಣಿಗಳ ದರ್ಶನ ಏನಾದ್ರು ಆಗತ್ತಾ ದೂರದಿಂದ? ಇಲ್ಲ ಸರ್, ಆತರ ಏನು ಆಗಿಲ್ಲ. ಫೋಟೋದಲ್ಲಿ ಈಗ ಫೋಟೋ ಮಾಡಿದ್ವಿ ವೈಲ್ಡ್ ಲೈಫ್ ಡಿಪಾರ್ಟ್ಮೆಂಟ್ ಇಂದ ನಮ್ಮನ್ನ OE ಸಬ್ಜೆಕ್ಟ್ ಇಲ್ಲಿ ಬಂದಿದ್ವಿ. ಅದರಲ್ಲಿ ಕ್ಯಾಮ್ರಾ ಕ್ಯಾಪ್ಚರ್ ಆಗಿರೋದು ಎಲ್ಲ ಇದೆ, ಗೊತ್ತಾಗಿದೆ. ಬಟ್ ಈ ಕಡೆ ಸೈಡ್ ಎಲ್ಲ ಬಂದಾಗ ಭಯ ಅನ್ಸುತ್ತೆ ಅಲ್ಲ? ಫಸ್ಟ್ ಟೈಮ್ ಬಂದಾಗ ಭಯ ಅನ್ಸುತ್ತೆ, ಬಟ್ ರೆಗ್ಯುಲರ್ ಬರ್ತಿದ್ರೆ ಏನಾಗಲ್ಲ. ಅಂದ್ರೆ ನೀನು ಜಿಂಕೆನೆಲ್ಲ ಫ್ರೆಂಡ್ ಮಾಡ್ಕೊಂಡಿದ್ಯಾ ಅನ್ನಂಗ್ ಆಯ್ತು. ಅಷ್ಟು ರೇಂಜ್ ಬೆಳೆದಿಲ್ಲ ಇಲ್ಲ ಹೋಗ್ತಾ ಹುಲಿ ಸಿಮಗು ಆಯ್ ಬಾಯ್ ಮಾಡ್ಕೊಂಡು ಓಡಾಡ್ತೀರ. ನೋಡ್ಬೇಕು ಮುಂದೆ ಏನಾಗುತ್ತೆ. ನಾವು ಆಯ್ ಬೈ ಮಾಡ್ರಿ, ಅದು ನಮಗೆ ಆಯ್ ಬೈ ಮಾಡ್ರೆ ನಾವಿರಲ್ಲ. ಅದು ಆಯ್ ಮಾಡ್ಬಿಟ್ರೆ ನೀನು ಜೊತೆಗೆ ಹೋದಂಗೆ. ಸರ್ ಹೇಳ್ತಾರಲ್ಲ ಎಲ್ಲರೂ, ಹುಲಿನ ಬರೀ ಸಂರಕ್ಷಣೆ ಮಾಡೋಣ ಮಾಡಿ ಅಂತ. ಹೌದೌದು. ಬಟ್ ನಾವು ಹುಲಿ ಹತ್ರ ಬಂದು ನಾವು ರಕ್ಷಣೆ ಪಡ್ಕೊಳದೆ ಹುಲಿ ಸಂರಕ್ಷಣೆ ಮಾಡಕ್ಕಾಗುತ್ತೆ? ಅದು ಹುಲಿ ಸಂರಕ್ಷಣೆ ಮಾಡ್ಕೊಳ್ಳೋದು ನಿನ್ನನ್ನ. ನೀನ್ ರಕ್ಷಣೆ ಮಾಡ್ಕೋಬೇಕು ಹುಲಿಯಿಂದ. ಹಂಗೆ ಪ್ರಾಣಿಗಳು ನೋಡ್ಕೊಂಡು ನೇಚರ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು. ಡಿಪಾರ್ಟ್ಮೆಂಟ್ ಹತ್ರನೇ ಲೇಡೀಸ್ ಹಾಸ್ಟೆಲ್ ಇದೆ. ನೋಡ್ರಪ್ಪ, ಹುಡುಗರು ಏನೇನೆಲ್ಲ ನೋಡ್ಕೊಂತಾರೆ ಅಂತ. ಪ್ರಾಣಿಗಳನ್ನೇನೋ ನೋಡ್ಕೊಂಡ್ರು, ಓಕೆ, ಹಕ್ಕಿಗಳನ್ನ ನೋಡ್ಕೋಬೇಕಲ್ಲ. ಹೌದೌದು, ಅವು ಇಂಪಾರ್ಟೆಂಟ್. ಜೀವನದಲ್ಲಿ ಪ್ರಾಣಿಗಳೇನೋ ದೂರ ಇರ್ತವೆ, ಹಕ್ಕಿಗಳು ಹತ್ರ ಬರ್ತವೆ. ಹತ್ರ ಬರ್ತಾವ. ಸೊ ಹಂಗಾಗಿ ಹಕ್ಕಿಗಳಿಗೆ ಕಾಳಾಕಕ್ ಬಂದಾರ ಹುಡುಗರು, ಅದನ್ನು ನೆನ್ಪಿರ್ಲಿ. ನನಗೇನ್ ಡೌಟ್ ಏನ್ ಗೊತ್ತಾ, ಈ ಕ್ಯಾಂಪಸ್ ಅಲ್ಲಿ ಪ್ರಾಣಿಗಳು ಈ ತರ ಆನೆ ಈ ತರ ಎಲ್ಲ ಬಂದಾಗ ಏನಾದ್ರೂ ಇಲ್ಲಿ ಅಲರ್ಟ್ ಮಾಡೋ ಅಂತದ್ದು ಏನಾದ್ರು ಸೈರನ್ ತರ ಏನಾದ್ರು ಸಿಸ್ಟಮ್ ಏನಾದ್ರು ಐತೆ ಅಲ್ಲಿ? ಇಲ್ಲ ಸರ್, ಆ ರೀತಿ ಇದ್ರೆ ಅನಿಮಲ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಅದು ಆ ತರ ಇಲ್ಲ. ಯಾಕೆಂದ್ರೆ ನಮ್ಗೆ ಇವಾಗ ಜಸ್ಟ್ ಈಗ ತಾನೇ ಆನೆದು ಸೌಂಡ್ ಕೇಳಿಸ್ದಂಗ ಆಯ್ತು. ಯಾಕಂದ್ರೆ ನಾವುಗಳು ಅಲರ್ಟ್ ಆಗ್ಬೇಕು ಅಂದ್ರೆ ಕ್ಯಾಂಪಸ್ ಅಲ್ಲಿ ಅಟ್ಲೀಸ್ಟ್ ಆ ಸೌಂಡ್ ಅಲರ್ಟ್ ಗೆ ಏನಾದ್ರು ನಾವು ಅಲರ್ಟ್ ಆಗೋ ತರ ಏನಾದ್ರು ಸೈರನ್ ಆತರ ಏನಾದ್ರು ಇಲ್ಲ ಅಲ್ಲ? ಇದು ಕ್ಯಾಮ್ರಾ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಅಲ್ಲಿ ಇದರಲ್ಲಿ ಚೆಕ್ ಮಾಡ್ಕೋಬಹುದು. ಕ್ಯಾಮ್ರಾದಲ್ಲಿ ಮುಂಚೆ ಎಲ್ಲ ಫ್ಲಾಶ್ ಇತ್ತು, ತೆಗ್ದಿದ್ದಾರೆ. ಯಾಕಂದ್ರೆ ಅದು ಸಡನ್ ಫ್ಲಾಶ್ ಆಯ್ತ ತಕ್ಷಣ ಅನಿಮಲ್ಸ್ ಆಗ್ಲಿ ಏನಾಗ್ಲಿ ಗಾಬರಿ ಆಗಿ ಅದನ್ನೇ ಡಿಸ್ಟ್ರಾಯ್ ಮಾಡಿ ಹೋಗ್ಬಿಡುತ್ತೆ. ಓಕೆ, ಬಟ್ ಇದೊಂಥರ ಸೀಕ್ರೆಟ್ ಡಿವೈಸ್ ಇದೆ ಇದು ಅಲ್ಲ? ಇಲ್ಲಿ ನೋಡಿ, ಇಲ್ಲಿ ಹಾವಿನ ಪೊರೆ ಇದೆ. ಇಲ್ಲಿ ನಾಗರಾವ್ದೇ ಇರ್ಬೇಕಿದು. ನಾಗರಾವ್ದಲ್ಲ ಅದು? ನಾವು ಕ್ಯಾಂಪಸ್ ಅಲ್ಲಿ ಇದ್ರೂ ಒಂಥರ ಫಾರೆಸ್ಟಿಗೆ ಬಂದಂಗೆ ಆಗೋಗ್ಬಿಟ್ಟದೆ ನಮ್ಗೆ. ಬಟ್ ಆಕ್ಚುಲಿ ಸೌಂಡ್ ಕೇಳಿಸ್ತಾ ಇದೆ. ಮೇ ಬಿ ಆನೆ ಇರಬೇಕು ಅಂತ ನನಗೂ ಅದೇ ಅನಿಸ್ತಾ ಇದೆ. ಬನ್ನಿ ನೋಡೋಣ, ಹೋಗ್ತಾ ಇದೀವಿ.
ನೋಡಿ ಕೆಂಡಳಿಲು ಅಂತ ಎಷ್ಟು ಚೆನ್ನಾಗಿದೆ. ಏನ್ ಸಖತ್ತಾಗಿದೆ ನೋಡಿ, ಕೆಂಪಗಿದೆ ಹಂಗೆ. ಶಮಿಕಾ ನೋಡ್ದ್ಯಾ? ನೋಡಿಲ್ಲ. ಅಲ್ಲಿದೆ ನೋಡು, ಅಲ್ಲಿದೆ ನೋಡು, ಅಲ್ಲಿ ಮೇಲೆ. ಶಮಿಕಾ ಏನೇನೆಲ್ಲ ನೋಡ್ದಮ್ಮ? ನಾನು ಹುಲಿ ನೋಡ್ದೆ, ಹಾ, ನೋಡ್ದೆ, ಬರೀ ನೋಡೋಣ ಇಲ್ಲೇ ಸಿಗ್ತದೆ. ಕಾಲ್ ನೋಡ್ತಿತ್ತ ನಿನ್ಗೆ? ಎತ್ಕೋಬೇಕಾ? ಇಲ್ಲ, ಮೇಲೆ. ಹಾ, ಶಮಿಕಂಗೆ ಮೇಲೆ ಎತ್ತಿಸ್ಕೊಂತ ಇದೀನಿ. ಹತ್ತು, ಆ ಮೇಲೆ ಇನ್ನು 10 ವಯಸ್ಸು. ಹಬ್ಬ, ನನಗೆ ಕಾಲು ನೋವಾಗೈತೆ. ಶಮಿಕಂಗ್ ಬೇರೆ ಪಾಪ ತುಂಬಾ ಓಡಾಡಿದಾಳೆ. ಏನಿಲ್ಲ ಅಂದ್ರೂ ಒಂದು 3-4 ಕಿಲೋಮೀಟರ್ ಅಷ್ಟು ವಾಕ್ ಮಾಡಿದಾಳೆ. ಇದು ಹೆಂಗಿದೆ ಅಂದ್ರೆ ದಸರಾ ಆನೆ ಮೇಲೆ ಅಂಬಾರಿ ಹೋದಂಗೆ ಆಗ್ತಾ ಇದೆ. ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಬಹಳ ಚೆನ್ನಾಗಿದೆ. ನನಗೆ ಎತ್ಕೋಬೇಕಲ್ಲ ನಿಮ್ಮಪ್ಪ. ಹುಡುಗರು ಏನು ಕೇಳ್ಬೇಕಂದ್ರೆ, ನಾವು ಕಾಲೇಜಲ್ಲಿ ಇದ್ದಾಗ ಹೆಂಗಿರ್ತಿತ್ತು ಅಂದರೆ, ಈಗ ಕ್ಯಾಂಪಸ್ನಾಗೆ ಇಲ್ಲಿದ್ವಿ ಅಲ್ಲೇ ಇರ್ತೀವಿ ಅಂತ ಗೊತ್ತಾಗ್ಬಿಡುತ್ತೆ. ಈ ಕ್ಯಾಂಪಸ್ ಎಷ್ಟು ಎಕರೆ ಐತಪ್ಪ ಇದು? ಒಂದು 300 ಎಕರೆ ಐತೆ. ಹಾಂ, 300 ಎಕರೆ ಕ್ಯಾಂಪಸ್ನಾಗೆ ಕ್ಲಾಸ್ ಬಂಕ್ ಮಾಡಿಬಿಟ್ಟು ಎಲ್ಲೋದಾರು ಇವರು ಅಂತ ಹೆಂಗೆ ಹುಡುಕ್ತಾರೆ? ಇಲ್ಲ ಸರ್, ಶಬ್ದಗಳು ಆಗ್ತಾವಲ್ಲ. ಹಾಂ, ಶಬ್ದಗಳು. ಬರೀ ಇಂಥದೆಯಾ? ಮುಂದೆ ನಿಲ್ಲಿಸ್ಬಿಟ್ಟೆ ಕ್ವಶನ್ ಕೇಳ್ತಾ ಇದ್ದೀನಿ. ಎಷ್ಟು ಸತಿ ಹೋಗಿದೆ ಲೈಬ್ರರಿ ಒಳಗೆ? ನಾನು 2 ಸಲ. 2 ಸತಿ. ನೀನು? ನಾನು ಒಂದ್ಸಲಿ ಸರ್, ಅವರೇ ಫೋರ್ಸ್ಫುಲಿ ಕರ್ಕೊಂಡು ಹೋಗಿದ್ರು ಒಂದು ಟೈಮು. ಹೆಂಗಿದೆ ಲೈಬ್ರರಿ ಒಳಗಡೆ ಅಂತ ತೋರಿಸ್ಬೇಕಂತ ನೋಡಿದ್ನಲ್ಲ, ಸಾಕು ಅನಿಸ್ತು. ಅವತ್ತೇ ಫಸ್ಟ್. ಅವತ್ತೇ ಫಸ್ಟ್. ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ. ಇದು ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ. ಈ ಹಿಂದ್ಗಡೆದೊಂದು ಸ್ಟ್ಯಾಚು ಕಾಣಿಸ್ತಾ ಇದೆಯಲ್ಲ, ಇದೇ ಕ್ಯಾಂಪಸ್ ಅಲ್ಲಿ ಓದಿರೋ ಅಂತ 3 ಸ್ಟೂಡೆಂಟ್ಸ್ ಇದ್ದಾರೆ. 1, 2, 3. ಇವ್ರು 3 ಏನ್ ಪ್ರಶ್ನೆ ಕೇಳ್ಬೇಕು ಅಂದ್ರೆ, ದಿನ ಓಡಾಡ್ತಾ ಇರ್ತೀರಾ, ಸ್ಟ್ಯಾಚು ನೋಡ್ತಾ ಇರ್ತೀರಾ, ಅದರದ್ದು ಅರ್ಥ ಏನು? ಅದೇನ್ ಸ್ಟ್ಯಾಚು ಏನನ್ನ ಪ್ರತಿಬಿಂಬಿಸುತ್ತೆ ಅದು ಅಂದ್ರೆ ನಮ್ಮ ಕೆರಿಯರ್ನ ನಾವೇ ಬಿಲ್ಡ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ. ವೆರಿ ಗುಡ್. ನೀನು? ಹಿಂಗೂ ಹೇಳ್ಬೋದು. ಏನಂದ್ರೆ ಕನ್ಸ್ಟ್ರಕ್ಷನ್ ಅರ್ಧಕ್ಕೆ ನಿಲ್ಸಿದ್ರೆ ಅನ್ಸುತ್ತೆ. ಅಯ್ಯೋ, ಹಾ, ನಿಮ್ಗೇನ್ ಅನ್ಸುತ್ತೆ ಮೇಡಮ್? ಫಸ್ಟು ತನ್ನನ್ನ ತಾನು ಕಿತ್ಕೋಬೇಕು ಅನ್ಸುತ್ತೆ. ನನಗೆ ಏನು ಅನಿಸ್ತಾ ಇದೆ ಅಂದ್ರೆ, ಆದ್ರೆ ನಿಮ್ಮ ವಿದ್ಯಾಭ್ಯಾಸನ, ನಿಮ್ಮ ಜೀವನನ ನೀವೇ ನಿರೂಪಿಸ್ಕೋಬೇಕು ಅಂತ ಹೇಳಿ ಅದು ಪ್ರತಿಬಿಂಬಿಸ್ತಾ ಇದೆ. ನೋಡೋಣ ನಿಮಗೇನು ಅನಿಸ್ತಾ ಇದೆ ವಿಡಿಯೋ ನೋಡ್ತಾ ಇರೋರು. ನಿಮಗೆ ಇದು ಏನು ಅರ್ಥ ಅಂತ ಅನ್ಸುತ್ತೆ, ನೀವು ಅದನ್ನ ಕಮೆಂಟ್ ಮಾಡಿ. ಕುವೆಂಪು ಯೂನಿವರ್ಸಿಟಿ, ಇದು ಕುವೆಂಪು ಅವರ ಸ್ಟ್ಯಾಚು. ಇಬ್ರು ಸ್ಟೂಡೆಂಟ್ಸು, ಇಬ್ರಿಗೂ ಹೇಳೋದು ಒಂದೇ, ಪ್ರಕೃತಿ ಸೌಂದರ್ಯದಲ್ಲಿ ಮಾರು ಹೋಗ್ಬಿಡ್ರಿ. ಹೌದಲ್ಲ? ಇಲ್ಲಿ ಪ್ರಕೃತಿ ಸೌಂದರ್ಯ ಜೊತೆ ಹಕ್ಕಿಗಳ ಸೌಂದರ್ಯನೂ ಜಾಸ್ತಿ ಕಾಣಿಸ್ತಾ ಇದೆ. ಅರ್ಥ ಆಯ್ತಲ್ಲಪ್ಪ ನಿನ್ಗೆ? ಒಂದು ಎಕ್ಸಾಮ್ ಆಗಿದೆ ನಿಂದು. ಎಕ್ಸಾಮ್ ಹೆಂಗ್ ನಡೀತದೆ? ಎಕ್ಸಾಮ್ ಚೆನ್ನಾಗಿ ನಡೀತಿದೆ. ಎಕ್ಸಾಮ್ ಚೆನ್ನಾಗಿ ನಡೀತಿದೆ. ನೀನ್ ಹೆಂಗ್ ಬರ್ದಿದ್ಯಾ? ನಾನು ಚೆನ್ನಾಗಿ ಬರ್ತೀನಿ. ಓಕೆ, ಚೆನ್ನಾಗಿ ಬರ್ದಿ. ನೀನು? ಹೌದು ಸರ್, ಚೆನ್ನಾಗಿದೆ. ಎಷ್ಟು ಪೇಪರ್ಸ್ ಆಗಿದಾವೆ? ಒಂದೇ ಒಂದು ಪೇಪರ್. ಒಂದೇ? ನೆಕ್ಸ್ಟ್ ನಾಳೆ ಇದೆ ಸರ್. ನಾಳೆ ಇದೆ. ನಿನಗೂ ನಾಳೆನಾ? ಸೇಮ್ ಅಂದ್ರೆ ಪಕ್ಕ ಕುತ್ಕೊಂತೀರ ಎಕ್ಸಾಮ್ನಾಗೆ? ಹಿಂದೆ ಮುಂದೆ. ನೀನೊಂದು ಅರ್ಧ ಸಿಲೆಬಸ್ ಓದಿರ್ತೀಯ, ನೀನೊಂದು ಅರ್ಧ ಓದ್ತೀಯಾ? ಅವನಿಂದ ಕೂತ್ರೆ ನನಗೆ ಬೆನಿಫಿಟ್ಸ್, ಅವ್ನು ನನ್ನಿಂದ ಕೂತ್ರೆ ಅವನಿಗೆ ಬೆನಿಫಿಟ್ಸ್. ಒಟ್ಟು ಹಿಂದೆ ಕೂತ್ರೆ ಬೆನಿಫಿಟ್ಸ್. ಓಕೆ, ಹಿಂದೆ ಮುಂದೆ ಕುತ್ಕೊಂಡು ಎಕ್ಸಾಮ್ ಬರಿತೀವಿ ಅಂತಾರೆ. ಬೇಡ್ರಪ್ಪ, ನೀವು ಚೆನ್ನಾಗಿ ಓದ್ಕೊಳ್ರು. ಯಾರ ಮೇಲೆ ಡಿಪೆಂಡ್ ಆಗಬಾರ್ದು. ಯಾರ ಮೇಲೆ ಡಿಪೆಂಡ್ ಆಗ್ಬೇಡ್ರಿ. ಇವಾಗ ಅಲ್ಲೇ ನೋಡಿದ್ರೆ ನಿಮ್ಮ ಶಿಲೆನ ನೀವೇ ಕಿತ್ಕೋಬೇಕು ಅಂತ. ಗೋಲ್ಡ್ ಮೆಡಲ್ ಒಂದೇ ಅಲ್ಲ ಸರ್ ಇರೋದು, ಪಾಪ ಬೇರೆಯವ್ರಿಗೆ ಯಾಕೆ ಕಾಂಪಿಟೇಷನ್ ಅಂತ ಕೊಡೋದು ಅಂತ ನೀವು ಒಬ್ಬರಿಗೆ ಅಂತ ಬಿಟ್ಬಿಟ್ಟಿದ್ದೀರಾ. ಒಳ್ಳೆ ಕೆಲಸ. ಇಂಥ ಒಳ್ಳೆ ಸ್ಟೂಡೆಂಟ್ಸ್ಗಳು ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾವು ಹಾರೈಸ್ತೀವಿ. ಚೆನ್ನಾಗಿ ಓದ್ರಪ್ಪ. ಆಲ್ ದ ಬೆಸ್ಟ್.
ಖಂಡಿತ ಸಿಗೋಣ. ಜುಲೈಜಿಸ್ಟ್ ಆಗ್ಬೇಕು. ಫ್ಯೂಚರ್ ಒಳ್ಳೇದಾಗ್ಲಿ. ಅದು ಯಾರಿಗೋ ಗೋಲ್ಡ್ ಬಿಟ್ಟಿದಿರಲ್ಲ, ನೀವೇ ಗೋಲ್ಡ್ಗಳನ್ನ ಹಿಡ್ಕೊಳ್ಳೋರ್ ತರ ಆಗ್ರಪ್ಪ. ಬೇರೆಯವ್ರಿಗೆ ಗೋಲ್ಡ್ ಬಿಡ್ಬೇಡ್ರಿ. ಗೋಲ್ಡ್ ರೇಟ್ ಜಾಸ್ತಿ ಆಗೈತ್ ಕಂಡ್ರು. ಹೌದು ಸರ್. ಹೌದಾ? 1.5 ಲಕ್ಷ ರೂಪಾಯಿ ಗೋಲ್ಡ್ ರೇಟ್. ಹಾ, ಗೋಲ್ಡ್ ರೇಟ್ಗಾದ್ರೂ ಓದ್ಕೊಳ್ರಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿರಿ ಎಕ್ಸಾಮ್. ಓಕೆ, ಬಾಯ್ ಬಾಯ್. ಸೊ ಇಷ್ಟೊತ್ತು ಕ್ಯಾಂಪಸ್ ಎಲ್ಲ ನೋಡ್ಕೊಂಡು ಬಂದಾಯ್ತು. ಓಡಾಡಿ ಕಾಲೆಲ್ಲ ನೋವಾಗ್ಬಿಟ್ಟಿದೆ. ಏನ್ ಶಮಿಕಾ, ಸುಸ್ತಾಯ್ತಾ? ಹಾ, ಶಮಿಕಾಂಗ್ ಇನ್ನೂ ಸುಸ್ತಾಗಿಲ್ಲ ಅಂತೆ. ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾಳೆ. ಸೊ ಒಳ್ಳೆ ನಾನ್ ವೆಜ್ ಊಟ ಮಾಡ್ತಾ ಇದೀವಿ ಇಲ್ಲಿ. ಸೊ ಏನ್ ರೆಸ್ಟೋರೆಂಟ್ ಹೆಸರು? ಶರತ್. ಸೊ ಶರತ್ ರೆಸ್ಟೋರೆಂಟ್ ಅಂತ ಹೇಳಿ ಶಂಕರಘಟ್ಟದಲ್ಲೇನೆ ಇರೋದು. ತುಂಬಾ ಚೆನ್ನಾಗಿದೆ, ಒಳ್ಳೆ ನಾನ್ ವೆಜ್ ಊಟ. ಈ ಬಸ್ ಸ್ಟ್ಯಾಂಡ್ ಈ ಕಡೆ ಬಂದವರು ಈ ರೆಸ್ಟೋರೆಂಟ್ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಕ್ಯಾಂಪಸ್ ಎಲ್ಲ ಸುತ್ತಾಡ್ಕೊಂಡು ಒಂದಿಷ್ಟು ಜಿಂಕೆ, ಕಾಡು ಪ್ರಾಣಿಗಳೆಲ್ಲ ನೋಡ್ಕೊಂಡು ಬಂದ್ವಿ. ಊಟನ ಮುಗಿಸ್ಕೊಂಡು ಸೊ ನಾನು ನಿಮ್ಮೆಲ್ಲರಿಗೂ ಭದ್ರಾ ಬ್ಯಾಕ್ ವಾಟರ್ ತೋರಿಸ್ಬೇಕು ಅಂತ ಬಂದಿದ್ದೀವಿ. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಮಳೆ ಕಡಿಮೆ ಇರೋದ್ರಿಂದ ನೀರು ಕಡಿಮೆ ಇದೆ. ಸೊ ಹಾಗಾಗಿ ನೀರು ಲೆವೆಲ್ ನೋಡಿ, ವಾಟರ್ ಲೆವೆಲ್ ಇಲ್ಲಿವರೆಗೂ ಇದೆ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಕಮೆಂಟ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ತರ ಡಿಫ್ರೆಂಟ್ ಕಂಟೆಂಟ್ ಒಂದಿಗೆ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.